ಏನು ನಿನ್ನೆ ದಿನ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕ ಇನಾಮ ವೀರಾಪುರ ಗ್ರಾಮದಲ್ಲಿ ಮರ್ಯಾದಾ ಹತ್ಯೆ ಒಂದು ಘಟನೆ ಘಟಿಸಿದೆ. ಇದು ಬಹಳ ಅತ್ಯಂತ ಕ್ರೂರವಾದಂತ, ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿ ಇದೆ ಎಂಬುದಕ್ಕೆ ಇದು ನಿದರ್ಶನವಾದಂತ ವಿಷಯವಾಗಿದೆ. ಮತ್ತೆ ಈ ಹಿಂದೆ ಪೊಲೀಸ್ ಇಲಾಖೆಯ 2-3 ಸಲ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ವಾರ್ನಿಂಗ್ ಮಾಡಿದ್ರು ಕೂಡ ಈ ಕ್ರೌರ್ಯ ಮೆರೆದಿರುವುದು ಅತ್ಯಂತ ಖಂಡನೀಯವಾದಂತ ವಿಷಯ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಮರ್ಯಾದಾ ಹತ್ಯೆಗಳು ಘಟನೆ ಬಹಳಷ್ಟು ಘಟಿಸಿವೆ. ಉದಾಹರಣೆಗೆ ಕಂಬಾಳಪಲ್ಲಿ ಅಂತ ಘಟನೆಗಳಲ್ಲಿ 7 ಮಂದಿ ಸಜೀವ ದಹನ ಮಾಡಿರುವಂತಹ ಘಟನೆ ಆಗಿರಬಹುದು. ಮತ್ತೆ ಧಾರವಾಡ ಜಿಲ್ಲೆಯ ದಲಿತ ಚಳುವಳಿಯ ಒಂದು ಸಂಘಟನೆಯಲ್ಲಿ ಪ್ರಪ್ರಥಮ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಒಂದು ಘಟಿಸಿರುವುದು ಇದು ಬಹಳ ನೋವು ಮತ್ತು ದುಃಖದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾವು ಕೆಲವೊಂದು ವಿಷಯಗಳನ್ನ ಠಾಣೆಯಲ್ಲಿರಬಹುದು, ಸಾರ್ವಜನಿಕ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಇಲ್ಲವೇ ಇಲ್ಲ, ನಿರ್ಮೂಲನೆ ಆಗಿದೆ, ಎಲ್ಲರೂ ಮಾನವೀಯತೆಯಿಂದ ಬದುಕ್ತಾ ಇದ್ದಾರೆ. ಹಾಗಾದ್ರೆ ನಿನ್ನೆ ನಡೆದಂತಹ ಹುಬ್ಬಳ್ಳಿ ತಾಲೂಕ ಇನಾಮ ವೀರಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಈ ಮರ್ಯಾದಾ ಹತ್ಯೆ ಜಾತಿಯ ವಿಷಯಕ್ಕಾಗಿ ಪ್ರಮುಖವಾಗಿ ಮಗಳನ್ನೇ ಮತ್ತು ಇಡೀ ಕುಟುಂಬದ 5 ಜನರನ್ನ ನಿರ್ದಾಕ್ಷಿಣ್ಯವಾಗಿ ಮಾರಕಾಸ್ತ್ರಗಳಿಂದ ಕೊಡ್ಡಲಿ ಕುಡುಗೋಲು ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮನೆಗೆ ನುಗ್ಗಿ, ಅಲ್ಲಿ ಕೇವಲ ಇರುವಂತದ್ದು 2-3 ಕುಟುಂಬಗಳು ಮಾತ್ರ, ಮನೆಗೆ ನುಗ್ಗಿ ಆ ಹುಡುಗನ ತಾಯಿ ಮತ್ತು ಅಕ್ಕ, ದೊಡ್ಡಪ್ಪ, ತಂದೆಗೆ ಹೊಲದಲ್ಲಿ ಕಾಲ ಮೇಲೆ ಟ್ರಾಕ್ಟರ್ ಹಾಸುವಂತ ಕ್ರೌರ್ಯತೆಯನ್ನ ಮೆರೆದಿದ್ದಾರೆ ಅವರು. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಒಂದು ವಿನಂತಿಯನ್ನ ಮಾಡ್ಕೊಂತೀನಿ. ಈ ಘಟನೆ ಹುಬ್ಬಳ್ಳಿ ತಾಲೂಕ ಇನಾಮ ವೀರಾಪುರ ಗ್ರಾಮದಲ್ಲಿ ಏನು ಘಟಿಸಿದೆ ಅಲ್ಲ, ಇದು ಇಡೀ ತಾಲೂಕಾ ಮತ್ತು ಜಿಲ್ಲಾದ್ಯಂತ ಏನು ನಾವು ಈ ರೀತಿ ಕೊಲೆ ಮಾಡಿದ್ರೆ ಬದುಕ್ತೀವಿ, ನಾವು ಜಾಮೀನ್ ಮೇಲೆ ಹೊರಗೆ ಬರ್ತೀವಿ, ನಾವು ದುಡ್ಡು ಕೊಟ್ರೆ ನಾವು ಕಾನೂನಿಂದ ರಕ್ಷಣೆ ಸಿಗ್ತೈತಿ ಅನ್ನೋ ಒಂದು ಈ ಭೂ ಒಡೆತನ ಮಾಲೀಕರು, ಭೂ ಮಾಲೀಕರು, ಜಾತಿವಾದಿಗಳು ಏನಿದಾರಲ್ಲ ಅವರ ಸೊಕ್ಕ ಅಡಗಿಸ್ಬೇಕಂತಂದ್ರೆ ತಾವು ಏನು ಮೊನ್ನೆ ಕೊಪ್ಪಳ ಜಿಲ್ಲೆಯ ಮರುಕುಂಬಿ ಗ್ರಾಮದ ಏನು ಪ್ರಕರಣ ತೀರ್ಪು ಬಂತಲ್ಲ, 101 ಜನರಿಗೆ ಶಿಕ್ಷೆ ಆದಲ್ಲ, ಆ ರೀತಿ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ತಾವು ಕಡೆಯವರೆಗೂ ನ್ಯಾಯಾಂಗ ಇವರಿಗೆ ಶಿಕ್ಷೆ ಘೋಷಿಸುವವರೆಗೂ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಾವೆಲ್ಲರೂ ಕೂಡ ನಮಗೆ ರಕ್ಷಣೆ ನೀಡಬೇಕು. ಮತ್ತು ವಿಶೇಷವಾಗಿ ನಾವು ಈ ರೀತಿ ಏನಾದರೂ ಇನ್ನೊಂದು ಸಾರಿ ಘಟನೆಯನ್ನ ಘಟಿಸಿದ್ರೆ ಬಹಳ ಉಗ್ರವಾಗಿ ಪ್ರತಿಕ್ರಿಯಿಸ್ತೇವೆ. ನಿಮ್ಮ ಪೊಲೀಸಿನ ಯಾವುದೇ ಕಟ್ಟಳೆಗಳಿಗೆ ನಾವು ಬಗ್ಗೋದಿಲ್ಲ. ಯಾಕಂದ್ರೆ ನಾವು ಹಿಂದೆ ಲಾಠಿ ಏಟ್ ತಿಂದ ಬೂಟಿನ ಒದಿಕೆಯನ್ನ ತಿಂದು ಹೋರಾಟ ಮಾಡಿದಂತವ್ರು ನಾವು. ಇದನ್ನ ನಾವು ಸಹಿಸೋದಿಲ್ಲ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಈಗ ನಾವು ಸದ್ಯ ಯಾವುದೇ ರೀತಿಯ ಹೋರಾಟದ ವಿಷಯವನ್ನ ಇನ್ನೂ ಕೂಡ ಪ್ರಸ್ತಾವನೆ ಮಾಡಿಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಿ ಹರೆ ಬಿಡ್ತಾ ಇದ್ದಾರೆ, ಪ್ರತಿಭಟನೆ ಅಂತ. ಈಗ ನಮಗ ಮಾನ್ಯ ಆಯುಕ್ತರು ಎನ್ ಶಶಿಕುಮಾರ್ ಸರ್ ಅವರು, SP ಅವರು ಮತ್ತು DYSP ಸರ್ ಅವರು ನಿಮಗೆ ಎಲ್ಲ ರೀತಿಯ ದಲಿತರಿಗೆ ಸಂರಕ್ಷಣೆ ಮತ್ತು ಕಾನೂನು ರಕ್ಷಣೆಯನ್ನ ನೀಡ್ತೀವಿ ಎಂಬ ಭರವಸವನ್ನ, ವಿಶ್ವಾಸವನ್ನ ಮತ್ತೆ ಗ್ರಾಮೀಣ ಠಾಣೆಯ ಮುರುಗೇಶ್ ಚೆನ್ನಣ್ಣವ್ರ ಸಾಹೇಬರು ಕೂಡ ನಮಗೆ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಈಗ ಪ್ರತಿಭಟನೆ ಯಾವುದೇ ಮೂಲಗಳನ್ನ ನಾವು ಇನ್ನೂ ವ್ಯಕ್ತಪಡಿಸಿರುವುದಿಲ್ಲ.